ಹಣ ಹಸುಗಳವೆ ಅಂತ ಹೇಳಿದ್ದೆ, ಇಷ್ಟೊಂದು ಹಸುಗಳವೆ ಅಂತಾನೆ ಹೇಳಿರ್ಲಿಲ್ಲ. ನಿನ್ಗೆ ಯಾಕೆ ಹೇಳ್ಬೇಕು ಇಷ್ಟು ಹಸುಗಳವ ಅಷ್ಟು ಹಸುಗಳವೆ ಅಂತ ಹೇಳ್ಬಿಟ್ಟು? ನಮ್ಮ ಅಪ್ಪನೇ ನಾನು ಕೇಳೋಕ್ಕಿಲ್ಲ. ನೋಡ್ಲಾ, ಇಷ್ಟು ನೀಟಾಗಿ ಎಲ್ಲನೂ ಅವನೋಡೆಲ್ಲ ಚೆಲ್ಲಿರ್ತವೆ, ಗ್ವಾನ್ಗೆಯಿಂದ ಎಲ್ಲ ಕೆಳಗಡೆಗೆ ಬಿದ್ದಿರ್ತದಲ್ಲ, ಅದು ನೀಟಾಗಿ ಎಲ್ಲನೂ ಗುಡಿಸೋದು, ಹಸುಗಳಿಗೆಲ್ಲನೂ ನೀಟಾಗಿ ಎಲ್ಲನೂ ಮೈ ತೊಳೆಯೋದು, ಹಾಲು ಕರಿಯೋಕ್ಕೇನೋ ಮಿಸಿನ್ ಐತೆ, ಅದನ್ನೇನೇ ನೋಡ್ಕ ಸರಿನಾ. ತಿಂಗಳಿಗೆ 10,000 ಸಂಬಳ ನಿನಗೆ. ನೀನು ಟೋಟಲ್ ಆಗಿ ನೀನು 10 ತಿಂಗಳು ಕೆಲಸ ಮಾಡು, ನಾನು ಎಲ್ಲನೂ ಸಾಲ್ವ ತೀರ್ಸಿಸ್ ಇದು ಮಾಡ್ತೀನಿ, ವಜಾ ಮಾಡ್ಕೊತೀನಿ. 10 ತಿಂಗಳು ಒಂದಿನ ಇದು ಮಾಡಿದಂಗೆ ಮಿಸ್ ಮಾಡಿದಂಗೆ ಬಂದ್ಬಿಟ್ಟು ನೀನು ಕ್ಯಾಮಿಯ ಮಾಡಬೇಕು. ನೀನೇನ ಒಂದಿನ ತಪ್ಪಿಸ್ಕೊಂಡೆ ಅಂದರೆ ಇನ್ನೊಂದು ದಿನ ಎಕ್ಸ್ಟ್ರಾ ಮಾಡಬೇಕಾಗಿದೆ, ಬರ್ದಿಟ್ಕೊತೀನಿ ಎಲ್ಲನೂ. ಒಂದಿನ ಎಮರ್ಜೆನ್ಸಿ ಅಂತ ಹೋದ್ಬಿಡ್ರೆ 10 ತಿಂಗಳು ಆದಮೇಲೆ ಮತ್ತೆ ಅದನ್ನೆಲ್ಲ ವಸೂಲಿ ಮಾಡ್ಬಿಡ್ತೀನಿ ಸರಿನಾ. 10,000 ಸಂಬಳ, ಹಂಗೇನೆ 2 ಊಟ, ಅಷ್ಟು ಬಿಟ್ರೆ ನಿಂಗೆ ಇನ್ನೇನು ಇಲ್ಲ ಇಲ್ಲಿ. ಮೈ ಮುಗಿಸಿ ಬೈ ಬಗ್ಸ್ಬಿಟ್ಟು ಕೆಲಸ ಮಾಡ್ಕೊಂಡು ಒಯ್ತಿರ್ಬೇಕಷ್ಟೇನಿಯ. ಇದೇನಣ್ಣ ಇದು ಅನ್ಯಾಯ? 10,000 ತಿಂಗಳಿಗೆ 10,000 ಸಂಬಳ, ಇಷ್ಟೆಲ್ಲ ಕೆಲಸ ಮಾಡಿದ್ರು? ಇಲ್ಲ ಕಣಪ್ಪ, ನಿಂಗೆ ಒಂದು 50,000 ಕೊಡ್ತೀನಿ ಬಾ. 50,000 ಕೊಟ್ಬಿಟ್ಟು ನೀನು ಇದು ಮಾಡ್ತೀನಿ. ಏನ್ಲ ಕೆಲಸ ಮಾಡೋಕ್ಕೇನಿಲ್ಲ, ಮೈ ಬಗ್ಸಿ ಕೆಲಸ ಮಾಡು, ಏನು ಸೌದೋಗಕ್ಕಿಲ್ಲ, ಮೈ ಬಗ್ಸ್ ಮಾಡು. ಕಾಳು ನನ್ನ ಮಗನಿ ಇಲ್ದಿರ ಆಟ ಎಲ್ಲ ಆಡ್ತೀನಿ, ಅಂತಾಗೆ ಕಾಸಿಸ್ಕೊಂಡು ಹೋಗ್ಬಿಟ್ಟು ನನಗೆ ಮೋಸ ಮಾಡ್ತೀಯ. ಮುಗ್ಗು ಮಾಡು ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಇಷ್ಟೊಂದೆಲ್ಲ ಕೆಲಸ ಮಾಡಿ ನಂಗೆ ಅಭ್ಯಾಸನೇ ಇಲ್ಲ ಕಣ. ನಾನು ಮದ್ಯದ ಮಗ ಅಂತ ಹೇಳ್ಬಿಟ್ಟು ನನ್ನ ಪಿರೂತಿಯಿಂದ ಬೆಳೆಸ್ಬಿಟ್ಟು ನಮ್ಮ ಅಮ್ಮರೆಲ್ಲನೂ ನಾನು 10 ಪೈಸದೆಂದು ಕೆಲಸನೇನಿಯ ಮಾಡಿಲ್ಲ ಕಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಇಷ್ಟು ಬೇರೆ ಕೆಲಸ ಹೇಳೋಣ, ಸುಲಭವಾಗಿರೋದು ಕೆಲಸ ಹೇಳೋಣ. ಫಸ್ಟಿಗೆ ಕೆಲಸ ಮಾಡು, ಸುಲಭದ ಕೆಲಸ ಕಾಮಿಕಿಂದ ಕರ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಈಗ ಮೊದಲಿಷ್ಟೆಲ್ಲ ಉಸಿ ಕ್ಲೀನ್ ಮಾಡ್ಬಿಟ್ಟು ಹಂಗೆ ನೀವು ಹಸುಗಳಿಗೆಲ್ಲನೂ ಮೇವು ಹಾಕ್ಬಿಡ್ಲ, ಎಲ್ಲನೂ ಟೈಮ್ ಆಗೋಗ್ಬಿಡ್ತದೆ. ಟೈಮಿಗೆ ಸರಿಯಾಗಿ ಮೇವುಗಳು ಹಾಕಬೇಕು ಸರಿನಾ. ಇವನೇನು ಈಚೆ ಕಡೆ ಹೊಡಿಯೋಕ್ಕಿಲ್ಲ, ಇಲ್ಲೇನಿಯ ಮೇಯಿಸೋದು ಅಷ್ಟೇನಿಯ. ಹಂಗೇನಿಯ ಮೇವು ಬೇರೆ ಹೊಡ್ಕೊಂಬಿಟ್ಟು ಬರೋಕೆ ಹೋಗ್ಬೇಕು, ಹೊಲ್ತಾಗ ಬೇರೆ ಹೋಗ್ಬೇಕು. ಅರ್ಜೆಂಟಾಗಿ ಕೆಲಸ ಎಲ್ಲನೂ ಮುಗಿಸ್ಬಿಡು, ಇಲ್ಲಾಂದರೆ ಸಂಬಳ ಕಟ್ ಮಾಡ್ತೀನಿ. ನಾನು ಬುಕ್ಕಾಗಿ ಬರ್ಕೊತಾ ಇರ್ತೀನಿ ಪ್ರತಿ ತಿಂಗಳು ಎಷ್ಟು ಸಲ ಮುಗಿತಾ ಐತೆ ಅಂತ ಹೇಳ್ಬಿಟ್ಟು. ನಾನೇನು ಸುಮ್ಮನೆ ಬಿಡೋಕ್ಕಿಲ್ಲ ಆಮೇಕಿಂದ. ಹಾಂ ಸರಿ ಕಣ್ಣ, ಈ ವಿಷಯನ ಯಾರಿಗೂ ಹೇಳ್ಬಿಡ ಕಣ್ಣ, ನಾನು ಹಿಂಗೆ ಕೆಲಸ ಮಾಡ್ತಿದ್ದೀನಿ ಅಂತ. ನೀನೇನಿಲ್ಲ ಏಸ್ ಮಾಡ್ತಿದ್ಯಾ ಊರು ತುಂಬ ಹೇಳ್ಕೊಂಡ್ಬಿಟ್ಬರಕ್ಕೆ, ಮಾಡ್ಲಾ ಮುಚ್ಕೊಂಡು. ಛೇ, ದುಡ್ಡಿಗಿರೋ ಬೆಲೆ ನಮಗಿಲ್ವೇ? ದುಡ್ಡು ಬೆಲೆ ಕೊಡ್ತಾರೆ, ನಮಗೆ ಬೆಲೆ ಕೊಡೋಕ್ಕಿಲ್ವೇ? ಹೋಗಿ ಹೋಗಿ ಅವಳಿಗೊಂದು ₹1,00,000 ಫೋನ್ ಕೊಡಿಸೋ ಅವಶ್ಯಕತೆ ಇತ್ತ? ಅವಳಿಂದ 10 ಪೈಸದ ನನಗೇನೂ ಉಪಯೋಗ ಆಗಲಿಲ್ಲ. ಆದ್ರೂ 1,00,000, 1,00,000, ಅಯ್ಯೋ ದೇವ್ರೆ, ನನ್ಗೆ ಅವಾಗೇನು ತಲೆಗಿಲೆ ಕೆಡ್ಬಿಟ್ಟಿತ್ತ? ಅವಳು ನಯಸ್ಸಾಗಿ ಮಾತಾಡಿದ್ಲು, ನಾನು ನಯಸ್ಸಾಗಿ ಏನೇ ಮಾತಾಡ್ಬಿಟ್ಟು ಇದು ಮಾಡ್ಬಿಟ್ಟೆ ಎಲ್ಲನೂ. ಛೇ, ಯಾಕಾರ ಹಿಂಗೆ ಮಾಡೋದ್ನೋ ಏನೋ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯತೆಯೋ, ಅಯ್ಯೋ ಕೊನೆ ಏನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಅಯ್ಯೋ ಎಂಥ ಕರ್ಮ ಬಂದ್ಬಿಡ್ತು ನನಗೆ. ಹೇಳ್ಕೊಳಕ್ ಮಾತ್ರ ಭದ್ರ ಮುನ್ನಳಿಯ ಜಯಕ್ಕನ ಮಗ. ಮಾಡ್ತಿರೋದು ಮಾತ್ರ ಇಂಥ ಕೆಲಸ. ಯಪ್ಪ ಎಷ್ಟು ಕಷ್ಟ ಆಯ್ತದೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ. ಎಲ್ಲ ಕ್ಲೀನಾಗಿ ಐತೆ, ಆದ್ರೂ ಒಯ್ಯಂಗೆ ಹೊಟ್ಟೆ ಉರಿ. ನಾನು ಸುಮ್ಮನೆ ಕೂರ್ಸೋಕ್ಕೆ ಏನೇ ಬಿಡೋಕ್ಕಿಲ್ಲ, ಹೊಟ್ಟೆ ಉರಿ ನನ್ನ ಮಗ. ಮಾಡು 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 ಅಂತೇಳ್ಬಿಟ್ಟು ಮಾಡಿಸ್ತಾನೆ ಇರ್ತಾನೆ ಕಂತ್ರಿ ನನ್ನ ಮಗ. ಈಗ ಏನು ಗುಡಿಸ್ಬೇಕು ಅಂತಲೇ ಗೊತ್ತಾಯ್ತಿಲ್ವಲ್ಲ, ಇನ್ನು ಎತ್ಲಿಂದ ಎತ್ತು ಗುಡಿಸಿದ್ರು ಇಷ್ಟೇ ಅನ್ನಿಸ್ತದೆ. ಇವು ಪಾಡಿಗೆ ಮೇವು ಮೇಯ್ತವಲ್ಲ, ಇನ್ನೇನು ಬೇರೆ ಕೆಲಸ ಎಲ್ಲನೂ ಇದು ಮಾಡ್ಬೇಕು ಹೇಳು. ಇದೆಲ್ಲ ಒಟ್ಟಾಕವ್ರ ತಿನ್ನಕ್ಕೆ ಅಂತಲೇ ಹಾಕಿರ್ಬೇಕು. ಲೋ ಏನ್ಲಾ ಇಲ್ಲಿ ಬ್ಯಾಟ್ ಬಾಲ್ ಆಡ್ತಾ ಇದ್ದೀಗೆಲ್ಲ ಹಿಡ್ಕೊಂಬಿಟ್ಟು ನೀನು ಇದನ್ನ ಪಾರ್ಕ್ ಹಿಡ್ಕೊಂಬಿಟ್ಟು ನೀನು ಬ್ಯಾಟ್ ಬಾಲ್ ಆಡಕ್ಕೆ ಅಂತ ಹೇಳ್ಬಿಟ್ಟು ನಿಂಗೆ ಸಂಬಳ ಕೊಟ್ಬಿಟ್ಟು ಕರ್ಕೊಂಬಿಟ್ಟು ಬಂದೇನ ನಾನು? ಇವನಪ್ಪ ಬಂದು ಕಿರಿಕಿರಿ ಮಾಡ್ತಾನೆ. ಅಣ್ಣ ನಾನು ಕಸ ಗುಡಿಸ್ತಿದ್ದೀನಿ, ಬ್ಯಾಟ್ ಬಾಲ್ ಆಡ್ತಾ ಇದ್ದೀನಿ ಅಂತ ಅನ್ಕೊಬಿಟ್ರೆ ನೀನು ಮೈ ಬಾಕ್ಸ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನೋಡ್ಬಾ ಇಲ್ಲಿ ನೋಡ್ತಾ ಇವ್ನಿ ಕಂಡ್ಲ, ಏನು ಮೈ ಬಾಕ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇತ್ತು ನನಗೂ. ನೀಟಾಗಿ ಕ್ಲೀನಾಗಿ ಅಲ್ಲಿ ಗಂಟ ಗುಡಿಸ್ಕೊಂಡೋಗಿ ಮೇವೆಲ್ಲಂದ್ರೆ ಈ ಕಡೆಗೆ ಬಂದೈತೆ, ಅದಕ್ಕೆಲ್ಲ ತೊಳ್ಳ ಕಡಿಕೆ. ಹಂಗೇನೆ ಹಿಂದೆ ಕಡೆಗೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ಸಗಣಿ ಎಲ್ಲ ವಾಸಾಕು. ಸುಮ್ಮನೆ ಹಿಂಗೆ ನಿಂತ್ಕೊಂಡ್ಬಿಟ್ಟು ಪೋಸ್ಟ್ ಕೊಡ್ಕೊಂಡು ಕುತ್ಕೊಂಡ್ರೆ ಆಯ್ತದೇನಿಲ್ಲ? ಮಾಡು ಇಲ್ಲ ಸಂಬಳ ಕಟ್ಟು. ಅಯ್ಯೋ ಈ ಜನ್ಮದಾಗ ಸಾಲ ಮಾಡಬಾರ್ದು ಅನ್ನಿಸ್ತದೆ, ಆದರೂ ಮಾಡಬೇಕು ಅನ್ನಿಸ್ತದೆ. ಪರಿಸ್ಥಿತಿ ಹಂಗೆ ಬಂದ್ಬಿಡ್ತದೆ, ಏನು ಮಾಡೋಣ? ಈ ಒಯ್ಯ ಬಿಡಂಗಿಲ್ವಲ್ಲ. ಮಾಡ್ಬಿಟ್ಟು ಆಮೇಕಿಂದ ಮೇವೆಲ್ಲನೂ ಆ ಕಡೆ ಒಂದು ಬ್ಯಾಚ್ ಅವಲ್ಲ, ಅವಕ್ಕೆಲ್ಲ ಮೇವು ಹಾಕಿಲ್ಲ. ಎದ್ಕೊಂಡೋಗ್ಬಿಟ್ಟು ಪಟ 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 ಮೇವು ಹಾಕು. ಏನು ಹಿಂಗೆ ನಿಧಾನ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ತಿರುಗಿ ಬೆಳಿಗ್ಗೆ 5 ಗಂಟೆಗೆ ನೀನು ಎದ್ಬಿಟ್ಟು ಸಗಣಿ ಎಲ್ಲ ಬಾಸ್ಬೇಕು ನೀನು. ಅಣ್ಣ ನಾನು 5 ಗಂಟೆಗೆ ಎದ್ದು ಅಭ್ಯಾಸನೇ ಇಲ್ಲ ನನಗೆ. ನಾನು 5 ಗಂಟೆಗೆ ಯಾವತ್ತೂ ಎದ್ದೊಳಕ್ಕಿಲ್ಲ. ಎದ್ದೊಳಿಸ್ತೀನಿ, ಏನು ನನಗೆ ಗೊತ್ತದು ಎದ್ದೊಳ್ಸೋದು ಅಭ್ಯಾಸ ಇಲ್ವಂತೆ. ಮಾಡ್ಕೊಳ್ಳೋ ಅಭ್ಯಾಸನ ಮಾಡ್ಕ. ನೋಡಿ ಸರ್ನ ಮೇವು ಹಾಕಿವಂತೆ, ಆ ಪರ್ಕಿನಾಗ ಪಟ ಪಟ ಹಂಗೆ ಅಲ್ಲಿ ಗಂಟೆ ಗುಡಿಸ್ಬಿಟ್ಟು ನೋಡಿ ಮೇವು ಹಾಕ್ಸ್ಬೇಕು. ನೋಡು ಇಲ್ಲೆಲ್ಲನೂ ದನಗಳೆಲ್ಲ ಮೇಯ್ತವೆ, ಇದೆಲ್ಲ ಉಳ್ಳಿ ಒಟ್ಟು. ಅಲ್ಲಿ ರಾಶಿ ಹಾಕಿದ್ದೀನಿ ಉಳ್ಳಿ ಒಟ್ಟನ್ನ. ತುಂಬ್ಕೊಬಂದು ಎಲ್ಲನೂ ಹಸುಗಳು ಮುಂದಕ್ಕೆ ಹಾಕ್ತಾ ಇರು, ಅವು ತಿಂತಾ ಇರ್ತವೆ ಸರಿನಾ. ಹಂಗೇನೆ ನೀವು ಹೊಲ್ತಕ್ಕೆ ಬೇರೆ ಹೋಗ್ಬಿಟ್ಟು ಬರಬೇಕು. ಇಲ್ಲೆಲ್ಲ ಕ್ಯಾಮೆ ಮುಗಿಸ್ಬಿಟ್ಟು ಹಂಗೇನೇ ನೋಡಿ ಹೋಗ್ಬಿಟ್ಟು ಹಂಗೆ ನೀವು ಹೊಲ್ದ ಕಡೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರಬೇಕು. ಅಲ್ಲಿ ಹೊಸಿ ಕೆಲಸ ಐತೆ. ಅಣ್ಣ ನೀವು ನನ್ನ ಬರೀ ಹಸುಗಳು ಕೆಲಸಕ್ಕೆ ಅಂತ ತಾನೇ ಕರ್ಕೊಂಡಿರೋದು, ಮತ್ತು ಬೇರೆ ಕೆಲಸ ಎಲ್ಲನೂ ಯಾಕೆ ಮಾಡಿಸ್ತೀರಾ? ಮಾಡಿಸ್ತೀನಿ. ನಂದೊಂದು ಲಕ್ಷ ವಸೂಲಿ ಮಾಡೋ ಗಂಟನೂ ಎಲ್ಲ ಕೆಲಸನೂ ಮಾಡಿಸ್ತೀನಿ. ನಡಿ ಎಲ್ಲ ಮೇವಿವಕ್ಕೆಲ್ಲ ಒಂದು ಸಾಲದ್ದು ಇವಾಗ ಇದಕ್ಕೆ ಹೆಂಗೆ ಹಾಕಿದ್ಯೋ ಆ ಕಡೆದು ಹಂಗೆ ಕ್ಲೀನಾಗಿ ಹಾಕ್ಕೊಂಡು ಹೋಗ್ಬೇಕು.
ಇವ್ನು ನೀನು ಇಷ್ಟೊಂದು ಹೊಸ ಸಾಕಂತ ಯಾರು ಹೇಳಿದ್ದು? ಈ ಪಾಟಿ ಹೊಸನ ಯಾಕೆ ಸಾಕೊಂಡವನಿ ಅಂತಾನೆ ಗೊತ್ತಾಯ್ತಿಲ್ಲ ನಂಗಂತೂ. ಸಾಕಳ ಅವಶ್ಯಕತೆ ತಾನೇ ಏನಿತ್ತು ಇಷ್ಟೊಂದು ಹಸುಗಳ್ನ? ಹೊಸ ಸಾಕೊಂಡವ್ ನೋಡು. ಯಪ್ಪ ದೇವ್ರಿ, ಸಾಕೊಂಡ್ಲಿಲ್ಲ ಅಂದ್ರೂ ಏನಾಯ್ತಿರ್ಲಿಲ್ಲ ಇಷ್ಟೊಂದು ಹಸುಗಳ್ನ. ಇಷ್ಟೊಂದು ಹಸುಗಳ್ನ ಸಾಕೊಂಡು, ಅಯ್ಯೋ ದೇವ್ರೇ. ಓ ಅಣ್ಣ, ನೀವೇನಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆ ಸುಮ್ಕೆ ಹಸುಗಳ್ನ ನೋಡ್ತಾ ಇದ್ದೀನಿ. ಹೌದಾ? ನಮ್ಮ ಯಜಮಾನ್ರು ಹೇಳಿದ್ರು ಹೊಸ ಕೆಲ್ಸಕ್ಕೆ ಒಬ್ನು ಬಂದವನೇ, ಹೊಲ್ತಕ್ ಹಂಗೇನಿಯ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಯಾರು ಬಂದವ್ರೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಏನು ಹೊಲ್ತಕ್ ಕರ್ಕೊಂಡು ಹೋಗಕ್ಕ? ಹಾ, ಹೊಲ್ತಕ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಸಿ ಎಲ್ಲನೂ ಚಕ್ಕಿಸ್ಬೇಕಿತ್ತಲ್ಲಿ. ಅದಕ್ಕೆ ಏನಿಯ ಕರ್ಕೊಂಡು ಹೋಗು ಅಂತ ಹೇಳ್ತು. ಅದಕ್ಕೆ ಏನಿಯ ಬಂದೆ. ಯಾರು ಅಲ್ಲ, ನೀವು ಒಬ್ರೇ ನಿಂತಿದ್ದೀರಾ, ಯಾರು ಇಲ್ವಲ್ಲ? ಲೋ ಮೂದೇವಿ, ಕರ್ಕೊಂಡು ಹೋಗ್ಲಾ? ಯಾಕ್ಲಾ ಇಲ್ಲೇ ನಿಂತ್ಕೊಂಡಿದ್ದೀಗ ಇನ್ನನ್ವೇ? ಕರ್ಕೊಂಡು ಹೋಗ್ಲಾ? ಅಣ್ಣ, ನೀವೇನಿಯ ಕೆಲ್ಸಕ್ಕೆ ಬಂದಿರೋದು? ನಾನೇನಿಯ ಬಂದಿರೋದು. ಏನಣ್ಣ ರಾಜ್ ಅಂತಾರ ಇದ್ದೆ, ಇದೇನಣ್ಣ ಹಿಂಗಾಗೋಗ್ಬಿಟ್ಟಿದೀಗಲ್ಲ ನೀನಂತೂನ್ವೇ? ಏನಾಯ್ತಣ್ಣ ಹಿಂಗಾಗೋಗ್ಬಿಟ್ಟಿದ್ಯಾ? ಯಪ್ಪ ದೇವ್ರೆ. ಕೂಲಿ ಕೆಲ್ಸಕ್ಕೆ ಬಂದಿದ್ಯಾ? ಹಂಗಾರ ನಾನು ನೀನು ಏನು ಬೇರೆ ಬೇರೆ ಅಲ್ವೇ ಅಲ್ಲ, ಇಬ್ರು ಒಂದೇ ನೆನೆಯ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇಬ್ರು ಒಂದೇ. ಇಬ್ರಿಗೂನ್ವೇ ಸರಿಯಾಗೈತಣ್ಣ ಈಡು ಜೋಡು ಎಲ್ಲನೂ. ಲೋ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಕಂಡ ಶಾನೆ. ನೀನೇನು ಔಸಿ ನೋಡ್ಕೊಂಡು ಕೆಲಸ ಮಾಡ್ಲಾ? ಆ ಇವಾಗ ನೀನ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಆವಾಗಷ್ಟೇ ಹೆಂಗೋ ಜಯಕ್ಕನ್ ಮಗ ಅಂತ ಬಿಲ್ಡಪ್ಪು, ಸಾವುಕಾರ್ರ ಮಗ, ಗೌಡ್ರ ಮಗ ಅನ್ಕೊಂಡು. ಇವಾಗ ಎಂಥದಿಲ್ಲ. ನೀನು ಕೆಲ್ಸಕ್ಕೆ ಬಂದಿದ್ಯಾ ಅಂದಮೇಲೆ ಬಗ್ ನನ್ನಂಗೆ ಮಾಡಲೇಬೇಕು. ಎಂಥ ಮ್ಯಾಲ್ಗಡಿಗೆ ಹೋದನು ಒಂದಿನ ಕೆಳಗಡೆ ಇಳಿಲೇಬೇಕು. ಸರಿನಾ? ಇಳಿ ಇಳಿ. ಬಾ ಬಾ ಹೊಲ್ತಕ್ ಬಾ. ಬೇಜಾನ್ ಕೆಲಸ ಐತೆ ನಡಿ. ನೋಡ್ಲಾ, ಈ ಸಾಲ್ಗುಂಟ ನೀಟಾಗಿ ಎಲ್ಲ ಚೊಕ್ಕೊಂಡು ಹೋಗ್ಬೇಕು. ಹಂಗೆ ಹಂಗೆ ತೆಂಗಿನ ಗಿಡ ಐತಲ್ಲ, ಆ ತೆಂಗಿನ ಗಿಡಕ್ಕೆಲ್ಲನೂ ಪಾಜಿ ಮಾಡಬೇಕು. ಬೇಜಾನ್ ಕೆಲಸ ಐತೆ. ನಾನು ಅರ್ಧಂಬರ್ಧ ಎಲ್ಲ ಮಾಡಿದ್ದೀನಿ, ನೀನು ಉಳಿದಿರೋದೆಲ್ಲ ಮಾಡ್ಕೊಂಡು ಹೋಗು. ಸರಿನಾ? ನೋಡು, ಒಂದಿಷ್ಟು ಬಿಟ್ರು ಈ ಅಪ್ಪನ ಹೆಂಡ್ತಿ ಬತ್ತಾಳೆ. ಏನಿಲ್ಲ, ರುದ್ರಾವತಾರ ಯಮ್ಮಂದು. ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಕಯ 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 ಅಂದ್ಬಿಡ್ತಾಳೆ. ಆರಾಮಾಗಿ ಕೆಲಸ ನಿಧಾನಕ್ಕಾಗಲಿ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಸರಿನಾ? ಮಾಡ್ಕೊಂಡು ಮೈ ಬಗ್ಸ್ ಮಾಡು. ಆ ಸಲ್ಕೆ ಗಿಲ್ಕೆ ಎಲ್ಲನೂ ಅಲ್ಲೇ ರೂಮ್ ತಾಗ ಬಿದ್ದೈತೆ. ಹೋಗಿ ಸಲ್ಕೆ ಗಿಲ್ಕೆ ಎಲ್ಲ ಎತ್ಕೊಂಡ್ಬಿಟ್ಟು ಹೋಗಿ ಪಟ ಅಂತ ಕೆಲಸ ಮುಗಿಸ್ಬಿಡು. ನನಗಿನ ನೀರು ಕಟ್ಟೋ ಕೆಲಸ ಐತಿ, ನೀರು ಕಟ್ಟಬೇಕು ಹೋಗಿ ನಾನು. ಲೋ, ನಂಗೆ ಇಷ್ಟೊಂದು ಕೆಲಸ ಮಾಡಕ್ಕೆ ಬರೋಕ್ಕಿಲ್ಲ. ಆವತ್ತಿಂದನೂ ಮೈ ಬಗ್ಸ್ ಕೆಲಸ ಮಾಡಿಸ್ದೋನಲ್ಲ ನಾನಂತೂ. ಈ ಹಂಗನ ಮಾಡ್ಬಿಟ್ಟು ನೀನೇ ಎಲ್ಲ ಕೆಲಸನೂ ಮಾಡ್ಲಾ? ನಿಜವಾಗೂ ನನ್ನ ಕೈಲಿ ಇಷ್ಟೊಂದು ಕೆಲಸ ಮಾಡಕ್ಕೆ ನಿದ್ಯೋರಣೆಗೂ ಆಗಕ್ಕಿಲ್ಲ ಕಣ್ಲಾ. ಆಗಕ್ಕಿಲ್ಲ ಅಂದರೆ ಮನಗೋಗಿ ನನಗೆ ಕೇಳ್ತೀರಾ? ನನಗೆ ನನ್ನ ಕೆಲಸನೇ ನನಗಾಗಿರ್ತದೆ. ಬೇಜಾನ್ ಇರ್ತದೆ ನನ್ನ ಕೆಲಸ ನಿನಗೆ. ಅಂತಂದ್ರೆ ನಾನು ನಿಮ್ಮ ಕೆಲಸನೂ ಮಾಡಬೇಕು ಅಂದರೆ ನಾನೇನು ಮುನಿಸ್ತೀನೋ ದೆವ್ವನೋ? ಹೋಗಿ ಮಾಡಿ ಅಣ್ಣ. ಅಲ್ಲಲ್ಲಿ ಕಾಂಗ್ರೆಸ್ ಗಿಡ ಎಲ್ಲ ಬಿದ್ದವಲ್ಲ, ಹೊಸಿ ಕಿತ್ತಾಕ್ಬಿಡಿ. ಆಲೂಬ್ ಗಿಡ ಎಲ್ಲನೂ ಅವೇ ಕಿತ್ಬಿಟ್ಟು ಪಟ ಅಂತೇಳ್ಬಿಟ್ಟು ಹೋಗಿ ಹೋಗಿ ಮಾಡೋಗಿ. ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಇಂಥ ಪರಿಸ್ಥಿತಿಗೆ ಬರ್ತೀನಿ ಅಂತ ಕನ್ಸು ಮನ್ಸಾಗ ಅಂದ್ಕೊಂಡಿರಲ್ಲ ನಾನಂತೂ. ಎಂಥ ಕೆಲ್ಸಕ್ಕೆ ಬಂದ್ಬಿಟ್ನಲ್ಲ ನಾನಂತೂ. ಎಂಥ ಕೆಲಸ. ಥು, ಇಂಥ ಕೆಲ್ಸಕ್ಕೆ ಯಾಕೆ ಬಂದೆ ಅಂತಲೇ ಗೊತ್ತಾಯ್ತಿಲ್ಲ. ಏನು ಬಾಳು ಅಂತ ಬಾಳ್ತಿದ್ದೀನಿ ನಾನು. ಯಾರು ನಂಗೆ ಸಹಾಯ ಮಾಡ್ತಿಲ್ವೇ? ಎಲ್ಲರೂ ಮನೆಯಿಂದ ಅಟ್ಬಿಟ್ರು ನಾನು ಮಾಡಿದ್ದು ಒಂದೇ ಒಂದು ತಪ್ಪಿಗೆ ಇವತ್ತು ಬಂದು ಬೀದಿನಾಗ ನಿಂತಿದ್ದೀನಿ. ಛೇ. ಲೋ, ಇಲ್ಲೆಲ್ಲ ಏನಿಲ್ಲ, ಕಳೆನೇ ಇಲ್ಲ. ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಕಿತ್ತಾಕು. ಇಲ್ಲೇನು ಇಲ್ಲ, ನಾನು ಮಾಡಿರೋದಾಗೆ ನೀವು ಹೋಗ್ಬಿಟ್ಟು ಇಲ್ಲಿ ಪೋಸ್ ಕೊಡ್ತಾವ್ನು ಪೋಸ. ಹೋಗಿ ಇನ್ನು ಮುಂದಕ್ಕಲ್ಲೆಲ್ಲ ಕಾಂಗ್ರೆಸ್ ಗಿಡ ಬಿದ್ದವೆಲ್ಲ ಕಿತ್ತಾಕ್ಬಿಟ್ಟು ಅದು ಸಲ್ಕೆ ಎತ್ಕೊಬಿಟ್ಟು ಬಂದು ಕೆಲಸ ಮಾಡು. ಅದು ಬಿಟ್ಬಿಟ್ಟು ಇಲ್ಲಿ ಸುಮ್ಕೆ ನೀವು ಬೊಕ್ಕಂಡು ಇಲ್ಲಿ ಕುಂತ್ಕೊಂಡ್ರೆ ಏನಾಯ್ತದೆ ಹೇಳು? ಹೋಗಿ ಸರ್ನ. ಎಲ್ಲವನ್ನೂ ಮಾತಾಡೋಂಗಾಗ್ಬಿಟ್ಟ. ಹೆಂಗೋ ಮರ್ಯಾದಿನಾಗಿದ್ದೆ, ಎಲ್ಲವನ್ನೂ ಮಾತಾಡೋಣ ನೀನು. ದರಿದ್ರದವ್ರು. ಥೂ, ನನಗೂ ಒಂದು ಟೈಮ್ ಬಂದಿದೆ, ಬರಲಿ ಎಲ್ಲರಿಗೂ ತೋರಿಸ್ತೀನಿ ಸರಿಯಾಗಿ. ರಾಧಕ್ಕ, ನಿನ್ನ ಗಂಡನ ಹಾಕೊಂಡು ಸರಿಯಾಗಿ ರುಬ್ತಾವನಂತ ಬಯ್ಯ. ನನಗೆ ಈಗ ತಾನೇ ನೀವು ಹೋಗ್ಬಿಟ್ಟಲ್ಲೇ ನಿಂತ್ಕೊಂಡು ಅದೇ ಅಕ್ಕ ಪಕ್ಕದ ಮನೆ ಲಕ್ಷ್ಮಕ್ಕ ಐತಲ್ಲ, ಅಕ್ಕ ಹೆಂಗಂತು ಏನಮ್ಮಿ ಸರಿಯಾಗಿ ಹಾಕೊಂಡು ರುಬ್ತಾವನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು. ಹಿಂಗೇನಿಯ ಬುದ್ಧಿ ಕಲಿಸ್ಬೇಕು ಇಂಥ ನನ್ನ ಮಕ್ಳಿಗೆಲ್ಲ. ಇಲ್ಲ ಅಂದ್ರೆ ಆಗಕ್ಕಿಲ್ಲ ನೋಡು. ಇವತ್ತಿಂದ ನೀ ನನ್ನ ಗಂಡ ನನ್ನ ಪಾಲಿಗಿಲ್ಲ ಅಂತ ಅನ್ಕೊಬಿಡು. ಬತ್ತಾನೆ, ಏನೋ ನೋಡ್ಕೊತಾನೆ, ಮಾಡ್ತಾನೆ. ಅದೆಲ್ಲ ನಿನ್ನ ಕನ್ಸು ಮನ್ಸಾಗೂ ಅನ್ಕೊಳಕ್ಕೆ ಹೋಗ್ಬೇಡ. ಏನೋ ಬಂದ್ಬಿಟ್ಟು ನೋಡ್ಕೊತಾನಪ್ಪ ನನ್ನ ಚೆನ್ನಾಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನ ಯೋಗ್ಯತೆ ಗೊತ್ತಾಯ್ತಾನೆ. ಇವಳಲ್ಲ ಅಂದರೆ ಇನ್ನೊಬ್ಳು ಅಂತ ಹೇಳ್ಬಿಟ್ಟು ತಿರುಗ್ತಾನಲ್ಲ ಅಂತ ಜಾಯ್ಮಂದನು. ಅವ್ನು ಬಂದು ನೀನು ನೋಡ್ಕೊತಾನೆ, ನಿನ್ನ ಕಷ್ಟಕ್ಕಾಯ್ತಾನೆ ಅಂದರೆ ಅದೆಲ್ಲ ನಂಬಕ್ಕಾಯ್ತದ? ಏಳು ಸುಮ್ಕೆನೇನೆ. ಇಲ್ಲ ಪದು, ಎಲ್ಲ ಬಿಟ್ಬಿಟ್ಟಿದ್ದೀನಿ, ಮಾಡ್ಕೊಂಡು ಹೋಗ್ಲಿ ಬಿಡು. ಮತ್ತೆ ಅದೇ ನಾನು ಕೆಲಸ ಮಾಡ್ತಾಯಿದ್ದೀನಲ್ಲ, ಅವನು ಸರ್ರವರಲ್ಲ, ಅವರು ಮತ್ತೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಇಲ್ಲಿಗೇನೆ. ಸುಮ್ಮನೆ ಪ್ರೀತಿ ಗೀತಿ ಅಂತ ಏನೇನೋ ಹೇಳ್ತಿದ್ರಲ್ಲ, ನನಗೆ ಅದಕ್ಕೆ ಟೆನ್ಷನಪ್ಪ. ಏನು ಬರಬೇಡ್ರಿ ಅಂತ ಹೇಳಿದ್ರೆ ಇಲ್ಲೇನೋ ಕೆಲಸ ಐತೆ ಬರ್ತೀನಿ ಅಂತ ನೀನು ಹೇಳಿ ರಾತ್ರಿ ಮೆಸೇಜ್ ಹಾಕಿದ್ರು. ನನಗೆ ಒಂಥರ ಅನಿಸ್ಬಿಡ್ತು. ನನಗಂತೂ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸರಿ ಬಿಡು ಸರ್ ಬನ್ನಿ ಅಂತ ಹೇಳ್ದೆ. ನನಗೆ ಏನು ಮಾಡಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ಲ. ನೋಡ್ಬೋದು, ನೀನು ಏನಾರ ಹೇಳು, ನಾನಂತೂ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಮಾತ್ರ ನನ್ನ ತಯಾರಿನೇ ಇಲ್ಲ. ಯಾಕಂದರೆ ಎಲ್ಲ ಗಂಡಸರು ಒಂದೇನೇ, ಏನು ಬೇರೆ ಅಂತ ಏನೂ ಇರೋದಿಲ್ಲ. ಎಲ್ಲ ನಮ್ಮನ್ನು ಅಯ್ಯೋ ಅನ್ಸರಿ, ಎಲ್ಲ ನಮ್ಮನ್ನು ಯಾಮಾರ್ಸರೇನೆ. ನೀನಂಗೆ ಅನ್ಕೊಂಡಿದೀಯ ಅಷ್ಟೇನಿಯ. ಎಲ್ಲ ಗಂಡಸ್ರು ಏನು ಒಂದೇ ಥರ ಇರೋಕ್ಕಿಲ್ಲ. ನಿನಗಿಷ್ಟ ಇಲ್ಲ ಅಂತಂದರೆ ಬೇಡ. ಗಂಡಸ್ರೆಲ್ಲ ಒಂದೇ ಅಂತ ಅನ್ನಕ್ಕೆ ಹೋಗ್ಬೇಡ. ಸ್ವಲ್ಪ ಜನ ಒಳ್ಳೆಯವ್ರು ಇರೋಕ್ಕಿಲ್ವಾ? ಎಲ್ಲರನ್ನೂ ಸೇರಿ ಯಾಕೆ ಅನ್ಬೇಕು ಹೇಳು? ಬಿಡು,
ನಿನ್ಗೆ ಏನು ಇಷ್ಟನೋ ಅದನ್ನ ಮಾತ್ರ ನೀ ಮಾಡು. ಇರೋದೊಂದು ಜೀವನ, ಯಾಕೆ ತಲೆ ಕೆಡಿಸ್ಕೊಂತೀಯ? ಇರೋದೊಂದು ಜೀವನನ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಷ್ಟೇ ನೀನಿಯ, ಸರಿನಾ? ಅದು ಬಿಟ್ಟು ನೀನು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಜೀವನ ಪೂರ್ತಿ ಹಿಂಗೆ ಬೇಜಾರು ಮಾಡ್ಕೊಂಡು ಕುಂತ್ಕೋಬೇಕಾಯ್ತದೆ. ತಲೆ ಉಪಯೋಗಿಸೋದು ಬಿಟ್ಟು ನೀನು ಬೇರೆ ಇನ್ನೇನು ಮಾಡೋಕೆ ಹೋಗ್ಬೇಡ, ತಲೆ ಉಪಯೋಗಿಸ್ಕೋಬೇಕು. ಸರಿ ಆಯಿತು ಬಿಡಪ್ಪದು, ನೀನು ಹೇಳಿದೆಯಲ್ಲ. ಇನ್ನೊಂದ್ಕಿಂತ ನನ್ನ ಗಂಡನ ಸವಾಸಕ್ಕೆ ನಾನಂತೂ ಹೋಗೋಕ್ಕಿಲ್ಲ. ಕೂಲಿನ ಮಾಡ್ಕೊಂಡು ಬಿದ್ದಿರಲಿ, ಗೇಮಿನ ಮಾಡ್ಕೊಂಡು ಬಿದ್ದಿರಲಿ, ಏನೋ ಮಾಡ್ಕೊಂಡು ಬಿದ್ದಿರಲಿ, ನನಗೆ ಯಾಕೆ ಬೇಕದು? ಅವ್ನ ಸವಾಸ ಏನಿಯ ಬೇಡ ನನಗಂತೂ. ಅವ್ನ ಪಾಡ್ಗೆ ಅವನಿರಲಿ, ನನ್ನ ಪಾಡು ನಾನು ಇರ್ತೀನಿ. ಈಗ ಪೌಡ್ರೆಲ್ಲನೂ ರೆಡಿ ಮಾಡಬೇಕಲ್ಲ. ಅಯ್ಯೋ ಬಿಸಿಬೇಳೆ ಬಾತ್ ಪೌಡ್ರೆಲ್ಲನೂ ಇನ್ನೂ ರೆಡಿ ಆಗೋಕೆ ಇನ್ನೂ ಎಷ್ಟೊತ್ತು ಬೇಕು? ಅವೆಲ್ಲ ರೆಡಿ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬೇಕು. ಇನ್ನು ಅದ್ರ ಕಡೆ ಗಮನ ಕೊಡ್ತೀನಿ. ಇನ್ನು ಈ ಗಂಡ ಬತ್ತಾನೆ ಬದಲಾಯ್ತಾನೆ. ಇಷ್ಟು ದಿನ ಒಂಚೂರು ನಂಬಿಕೆ ಇತ್ತು, ಇವಾಗಂತೂ ಆ ನಂಬಿಕೆ ಏನಿಯ ಹೊಂಟೋಗ್ಬಿಡ್ತು. ಬತ್ತಾನೆ ಬಿಡು ಬದಲಾಯ್ತಾನೆ ಅಂದ್ಕೊಂಡಿದ್ದೆ, ಬಂದ್ರೂ ಇನ್ನೊಬ್ಳ ಜೊತೆ ಓಡಾಯ್ತಾನೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗಿದ್ದೆ ಈಗ. ಬಿಡು, ಇನ್ನು ಅವ್ನು ಚೇಂಜ್ ಆಗೋಕ್ಕಿಲ್ಲ. ಅವ್ನದೇನೋ ಅವ್ನು 1.5 ಎಕರೆ ಐತಲ್ಲ, ನಂದು ಯಾವಾಗನ 1.5 ಎಕರೆ ಅವ್ನು ಇದು ಮಾಡ್ದಾಗ ಕೊಟ್ಬಿಟ್ಟು ಅಪ್ಪಗೆ ಸುಮ್ಮನೆ ಹೋಗ್ಬಿಡ್ತೀನಿ. ಅವನು ಬೇಡ, ಅವ್ನ ಸವಾಸ ಅಂತೂ ಮೊದಲೇ ಬೇಡ ನನಗಂತೂ. ಸರಿ ನಾನು ಹೋಗ್ತೀನಿ. ಇನ್ನೂ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತಗೊಂಬಿಟ್ಟು ಬರಬೇಕು. ಪ್ಯಾಟೆಗೆ ಹೋಗ್ಬಿಟ್ಟು ತಿನ್ಕೊಂಡು. ಸರಿ ಸರಿ ಆಯಿತು. ಈ ರಾಧಕ್ಕಂಗೆ ಕಣ್ಣು ತಿರ್ಸ್ದಂಗೆ ಆಯಿತು. ಇಲ್ಲ ಅಂದಿದ್ರೆ ಇನ್ನು ಗಂಡ 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 ಅನ್ಕೊಂಡು ಅಲ್ಲೇ ಇರೋದು. ಹೆಂಗೋ ಇವಾಗ ಕಣ್ಣು ತೆಗಿತಾ ಸಾಕ್ಬಿಡು.